ಬಡ್ಡಿ ಮಗನ್ 3 ವರ್ಷ ಇಂಜಿನಿಯರ್ ಹೇಗೆ ಮುಗಿತಂತಲೇ ಗೊತ್ತಾಗಲಿಲ್ಲ. ಆದರೆ ಈಗ ನೋಡಿದ್ರೆ 5 ನಿಮಿಷನೋ 50 ನಿಮಿಷ ಆಗ್ತಿದೆ. ಯಾರೋ ಇವಳು? ಆಹಾ, ಏನು ಲುಕ್ಕು. ಮಗ ಅಲ್ಲಿ ನೋಡು. ನೀನೇ ನನ್ನ ಜೀವ, ಕಾಯುವೆನು ಈ ಹೃದಯಕ್ಕೆ. ಸೋತುದೆ ಪ್ರೀತಿಗೆ, ಸತ್ತಿಲ್ಲದೆ ಬಂದು ಹಾದು ಹೋದೆ. ಮತ್ತೆ ಮತ್ತೆ ಬಂದು ಕಾಯುವೆನು ಈ ಹೊಸದಾದ ದಾರಿಗೆ. ಚಿನ್ನ ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು. ಖುಷಿಯೇ ನಿನ್ನ ಮುಖದಲ್ಲಿ ನೋಡುತ್ತಾ ನಿಂತಿರುವೆ, ನೋಡುತ್ತಾ ನಿಂತಿರುವೆ. ನಿನ್ ಹಿಂದೆ ಸುತ್ತುವ ನೌಕರಿ ನಂಗೀಗ ಆಗಿದೆ ಖಾತರಿ. ಏಯ್ ಏನು ನಿಂದೇನು? ಏನಿಲ್ಲ. ಏನಿಲ್ಲ ಅಂದ್ರೆ ಮತ್ತ್ಯಾಕೆ ನಾನು ಹಿಂದೆ ಬರ್ತಾ ಇದೀಯೋ? ಅದು ನಾನು ನಿಮ್ಮನ್ನ ಲವ್. ಏನು ಲವ್ವಾ? ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ಯಾ ನಿಂದು? ಲವ್ ಅಂತೆ ಲವ್. ನೀನ್ ಹಿಂಗ್ ಮಾಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬಿಡ್ತೀನಿ. ಪೊಲೀಸಾ? ಸಾರಿ. ಯಾರು ಗುರುಗಳು ಜವಾರಿ, ಒಳ್ಳೆ ತಲೆಕೆಡ ಸವಾಸ ಆಯ್ತಲ್ಲ. ಅಲ್ಲ ನಾ ಚೆನ್ನಾಗಿಲ್ವಾ? ಯಾಕೆ ನಂಗೆ ಯಾರು ಬೀಳ್ತಿಲ್ಲ? ನೋಡುತ್ತಾಳೆ ನನ್ನ, ನೋಡುತ್ತಾಳೆ ನನ್ನ ಈ ಹಾದಿಲಿ. ಮಗ ಡೈಲಿ ಇದೆ ಆದರೆ ಸರಿ ಇರಲ್ಲ. ಇವತ್ತು ಫೈನಲ್ ಆಗಲೇಬೇಕು. ಏನು ಅದು? ಡೈಲಿ ಎಷ್ಟಂತ ನೋಡೋದು ಮಾಡೋದವಾಗ? ಏನು ಮಾಡೋದು? ಪ್ರಪೋಸ್ ಮಾಡೋದು ಮಗ. ನೀನು ಡಬಲ್ ಮೀನಿಂಗ್ ಎಲ್ಲ ತಗೋಬೇಡ, ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಸರಿ ಮಾಡಿದ್ರೆ ಆಯಿತು, ಇನ್ನೊಂದು ವಾರ ಹೋಗಲಿ. ಇನ್ನೊಂದು ವಾರನ? ಇನ್ನೊಂದು ವಾರ ತಡೆಯೋಕ್ಕಾಗಲ್ಲ ಮಗ. ಲವ್ ನೀನು ಮಾಡ್ತಿದ್ದೀಯಾ ಇಲ್ಲ ನಾನು ಮಾಡ್ತಿದ್ದೀನಾ? ನೀನೇ. ಮತ್ತೇನು, ನನಗಿಂತ ಅವಸರ ನಿನಗೆ ಜಾಸ್ತಿ ಇದೆ ನನ್ನ ಮಗನೇ. ನಿನ್ನ ರಿಜೆಕ್ಟ್ ಮಾಡೋ ಹುಡುಗಿಗೆ ಒಂದು ವಾರ ಯಾಕೆ ವೇಸ್ಟ್ ಮಾಡೋದು ಅಂತ. ಏನು ರಿಜೆಕ್ಟ್ ಮಾಡ್ತಾಳ? ನಿನಗೆ ಹೇಗೆ ಗೊತ್ತು? ಅವಳೇ ನಿಂಗೆ ಹೇಳವಳ? ನಂಗೆ ಹಾಗೆ ಗೊತ್ತೇ ಬಿಡು. ಇಷ್ಟೊಂದು ಸ್ಮಾರ್ಟಾಗಿರೋ ನನ್ನೇ ರಿಜೆಕ್ಟ್ ಮಾಡ್ತಿದ್ದಾರೆ, ಇನ್ನೇನು ಒಪ್ಕೋತಾರ. ಏನಂದೆ? ಏನಿಲ್ಲ. ಏನೋ ಸ್ಮಾರ್ಟ್ ಅನ್ನಂಗಿತ್ತು. ಸ್ಮಾರ್ಟ್ ಅಲ್ಲ, ಪ್ರಪೋಸ್ ಯಾವ ಮಾಡ್ತೀಯ ಅಂದೆ. ಹಾಂ ನಾಳೆನೇ ಏನು ಅನ್ನೋದನ್ನ ಕೇಳ್ಬಿಡು ಮಗ. ನಾಳೆನಾ? ನಾಳೆ ಬೇಡ, ನಾಡಿದ್ದು ಮಾಡೋಣ. ನಾಡಿದ್ದ? ನಾಳೆ ಏನಾದರೂ ಕೆಡ್ದೇನಾಯ್ತಾ? ಏನಿವತ್ತು ಎಲ್ಲೂ ಕಾಣ್ತಾನೇ ಇಲ್ಲ ಇವನು. ಡೈಲಿ ಇಷ್ಟು ಹೊತ್ತಿಗೆ ಇಲ್ಲಿ ಇರ್ತಿದ್ನಲ್ಲ. ಏನ್ ನೋಡ್ತಿದೀಯೇ? ಅವನ್ ಬಂದಿಲ್ಲ ಅಂತನಾ? ಏನ್ ಲವ್ವಲ್ಲಿ ಬಿದ್ಬಿಟ್ಟಿದೀಯಾ? ಲವ್ವೆಲ್ಲ ಏನಿಲ್ಲ ಕಣೆ, ಬಾರೆ ಸುಮ್ಮನೆ. ಆಯ್ತು ಬಿಡಮ್ಮ, ಅದಕ್ಕೇನಕ್ಕೆ ಮುಖ ಸಿಡಿಸ್ತಿದ್ಯಾ? ಇರ್ಲಿ ಬಾ.
ಅಲ್ಲೇ ನೋಡ್ತಿದ್ದೀರಾ ನನ್ನನ್ನು? ನಾನು ಇಲ್ಲಿದ್ದೀನಿ. ನಾನೇನಕ್ಕೆ ನಿಮ್ಮನ್ನು ಹುಡುಕ್ಲಿರಿ? ನಂಗೆ ಗೊತ್ತು ಬಿಡ್ರಿ. ದಾರಿ ಬಿಡ್ರಿ, ನಾನು ಹೋಗ್ಬೇಕು. ಒಂದು ನಿಮಿಷ ನಿಂತ್ಕೊಳ್ಳಿ, ನಿಮ್ಮ ಜೊತೆ ಮಾತಾಡಬೇಕು. ನನ್ನ ಜೊತೆ ಏನ್ರಿ ಮಾತು? ತುಂಬ ಇದೆ ರೀ. ಅದು ನಾವು ಯಾವ ರೀತಿ ಮದುವೆ ಮಾಡ್ಕೊಳ್ಳೋದು, ಹಾಂ, ಮತ್ತು ನಾವು ಎಷ್ಟು ಮಕ್ಕಳು ಮಾಡ್ಕೊಳ್ಳೋದು, ಆ ಮಕ್ಕಳಿಗೆ ಏನಂತ ಹೆಸರಿಡೋದು ಹೇಳ್ತಾ ಹೋದ್ರೆ ಇನ್ನೂ ತುಂಬ ಇದೆ ರೀ. ಏನ್ರಿ ಮಾತಾಡ್ತಿದ್ದೀರಾ? ಮದುವೆ ಮಕ್ಕಳು ಅಂತೆಲ್ಲ ಇದೆಲ್ಲ ಸರಿ ಇರಲ್ಲ ನೋಡಿ. ನಾನು ನಮ್ಮ ಅಪ್ಪಗೆ ಹೇಳಬೇಕಾಗತ್ತೆ. ಏನು ನಿಮ್ಮ ಅಪ್ಪನಿಗೆ ಹೇಳ್ತೀರಾ? ಹೇಳ್ಕೋಗ್ರಿ ರೀ. ನಿಮ್ಮ ಅಪ್ಪ ಏನು ಡಾನ್ ಆದರೂ ನಾವು ಹೆದರಲ್ಲ, ಗೊತ್ತಲ್ವಾ? ಇಂಜಿನಿಯರಿಂಗ್ ಸ್ಟೂಡೆಂಟು, ಡಾನ್ಗಿಂತ ಹೆಚ್ಚಂತ. ನಮ್ಮ ಅಪ್ಪ ಡಾನ್ ಅಲ್ಲ, ಪೊಲೀಸ್. ಹಾಂ, ಪೊಲೀಸಾ? ಇರಲಿ ಬಿಡ್ರಿ ರೀ. ಪೊಲೀಸ್ ಆದರೆ ನಾವೇನು ಭಯ ಪಡಬೇಕಾ? ಕಾನೂನು ಎಲ್ರಿಗೂ ಒಂದೇ, ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ನಮ್ಮ ಮಾವನವರು ಹೇಗೆ ಒಪ್ಸಿದ್ರೆ ಆಯಿತು. ನಿಮ್ಗೆ ಓಕೆನಾ? ಇಲ್ಲ, ಯಾಕೆ ನನಗಿದೆಲ್ಲ ಇಷ್ಟ ಇಲ್ಲ ರೀ. ರೀ, ನನಗೂ ಇದೆಲ್ಲ ಇಷ್ಟ ಇಲ್ಲ. ಕಾಲೇಜ್ ಮುಗಿದ ತಕ್ಷಣ ಬೇಗನೆ ಮದುವೆ ಆಗ್ಬಿಡೋಣ, ಓಕೆನಾ? ಇಲ್ಲ ರೀ, ಪ್ಲೀಸ್ ಒಪ್ಕೊಳ್ರಿ. ಪ್ರೀತಿನ ಭಿಕ್ಷೆ ಬೇಡಬಾರ್ದಂತೆ. ನಾನು ಭಿಕ್ಷೆ ಬಿಡ್ತಿಲ್ಲಪ್ಪ, ದೇವತೆ ಹತ್ರ ವರ ಕೇಳ್ತಾ ಇದ್ದೀನಿ. ಯೋಚನೆ ಮಾಡಿದೆ, ಬೇಗನೆ ವರ ಕೊಡಿ. ಪೂಜಾರಿ ಥರ ಪ್ರತಿಕ್ಷಣ ನಿಮ್ಮನ್ನು ಆರಾಧಿಸ್ತೀನಿ. ರೀ, ನಿಮಗೆ ಸರಿ ಹೇಳೋದು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ. ರೀ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಿಮ್ಮನ್ನು ಬಿಟ್ಟು ಇಷ್ಟು ಮುದ್ದಾಗಿರೋ ನಿಮ್ಮ ಫ್ರೆಂಡ್ನ ಪಟಾಯಿಸಿ ಸುತ್ತಾಡೋ ಹುಡುಗ ನಾನಲ್ಲ. ಯಾಕಂದರೆ ನನಗೆ ಅಂದಕ್ಕಿಂತ ಈ ಮುದ್ದಾದ ಗೊಂಬೆನೇ ಇಷ್ಟ. ಒಂದು ಮಾತಂತೂ ಪಕ್ಕ ರೀ, ನೀವು ಒಪ್ಕೋ ತನಕ ನಿಮ್ಮ ಹಿಂದೆ ಬರ್ತಾನೆ ಇರ್ತೀನಿ. ಯೋಚನೆ ಮಾಡಿ ಬೇಗ ಹೇಳಿ. ನೀವು ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ನಾವು ಕ್ರಿಯೇಟ್ ಮಾಡೋ ಮೆಮರೀಸ್ಗಳು ಲೇಟ್ ಆಗ್ತವೆ. ನಾನೇನು ಬರಲಾ? ಬಾಯ್. ಏ ಜಾನು, ಇವತ್ತು ರೋಸ್ ಡೇ. ಅವನಿವತ್ತು ಪ್ರಪೋಸ್ ಮಾಡ್ತಾನೆ ಅಂತ ಅನ್ಕೊಂತೀಯಾ? ಇಲ್ಲ ಅನ್ಸುತ್ತೆ ಕಣೆ. ಯಾಕಂದರೆ ನಾನು ಒಪ್ಪಲಿಲ್ಲ ಅಂತ ಬೇರೆ ಹುಡುಗಿನ ಪಟಾಯಿಸಕ್ಕೆ ಹೋಗಿರ್ಬೇಕು. ಓ, ಹಾಗೆ ಅನ್ಕೊಂತೀಯಾ? ನನಗೆ ಹಾಗನ್ಸಲ್ಲಪ್ಪ. Rocking baby. ಬಂದ ನೋಡು ರಾಕ್ ಸ್ಟಾರ್. ರಾಕ್ ಸ್ಟಾರ್. ಬಂದ ನೋಡು ರಾಕ್ ಸ್ಟಾರ್. ಜಗತ್ತಿನಲ್ಲಿ ಸಾಕಷ್ಟು ಹೂಗಳಿವೆ. ಪ್ರೇಮಿಗಳು ಇಷ್ಟಪಡೋದು ಗುಲಾಬಿ ಹೂವನ್ನೇ. ಕಣ್ಮುಂದೆ ಸಾಕಷ್ಟು ಹುಡುಗಿರಿದ್ರು, ನಾನು ಇಷ್ಟಪಡೋದು ನಿನ್ನನ್ನೇ. ಮಗ, ಯಾವ ಜನ್ಮದ ಪುಣ್ಯವೋ ನನಗೆ ನೀನು ಸಿಕ್ಕೆ. ನಿನ್ನ ಈ ಮುಗ್ಧ ಮನಸ್ಸಿಗೆ ನಾ ಮನಸೋತೆ. ನಿನ್ನ ತಂದೆ ತಾಯಿಗೆ ನೀ ಬರೀ ಮಗಳಾಗಿರ್ಬೋದು, ನನಗೆ ನೀ ಬದುಕಾದೆ. ಸೂಪರ್ ಮಗ, ತಗೋ.
ಏ ಮಗ ಏನು ಕೊಬ್ಬ ಅವಳಿಗೆ ರಿಂಗನ ಹಿಡಿತಿ ಯಶೋದ. ಅದು ಕೊಬ್ಬಲ್ವೋ, ಅವಳ ಕ್ಯಾರೆಕ್ಟರ್ ಬಗ್ಗೆ ನಂಗೆ ಹೆಣ್ಣು ಕೊಡ್ತಾವಳೆ. ನಾನು ಈ ಕಾಸ್ಟ್ಲಿ ಗಿಫ್ಟ್ಗೆಲ್ಲ ನಂಬರ್ಲಾಗೋದಿಲ್ಲ ಅಂತ. ಮತ್ತೆ ನಿನ್ನೆ ಹೂನು ತಗೊಲಿಲ್ಲ, ಅದಕ್ಕೇನು ಹೇಳ್ತೀಯಾ? ಅದೇ ಕಣು, ಹೂನು ತಗೊಳ್ಳಿಲ್ಲ. ಯಾಕೆ ಹೇಳು? ಒಂದು ಹೂನ ತಗೋಬೇಕು, ಇಲ್ಲ ಎಸಿಬೇಕು. ಹೂ ತಗೊಂಡ್ರೆ ಪ್ರೀತಿನ ಒಪ್ಕೊಂಡಂಗೆ. ಅಷ್ಟು ಈಜಿಯಾಗಿ ಯಾವ ಹುಡುಗಿ ಪ್ರೀತಿ ಒಪ್ಪೋತಾಳೆ ಹೇಳ ಮಗ? ಅದೇ ಹೂ ಎಸೆದ್ರೆ ಪ್ರೀತಿಗೆ ಅವಮಾನ ಮಾಡಿದಂಗೆ ಆಗುತ್ತೆ. ನಿಜವಾಗೂ ಪ್ರೀತಿ ಮಾಡೋರು ಹೂವನ್ನ ಎಂದೂ ಎಸೆಯಲ್ಲ ಕಣೋ. ಅವಳು ನನ್ನ ಪ್ರೀತಿ ಮಾಡ್ತಿದ್ದಾಳೋ, ಆದರೆ ಕಾಡಿಸ್ತಿದ್ದಾಳೆ. ಏನು ಪ್ರೀತಿ ಮಾಡ್ತಾವಳು? ಹಿಂಗೆ ನಂಬ್ಕೊಂಡು ಎಷ್ಟು ಹುಡುಗರು ಹಾಳಾಗಿದ್ದಾರೆ. ಏನು ಪುಟಿ ಬಾಯಿಲಿ. ಏನನ್ನ ಎಷ್ಟು ಮುದ್ದಾಗಿದೆ ಪುಟಿ. ಏನು ನಿನ್ನ ಹೆಸರು? ಅಮೃತ. ಪುಟಿ ಒಂದು ಹೆಲ್ಪ್ ಮಾಡ್ತೀಯಾ? ಏನನ್ನ ಅಲ್ಲಿ ಒಬ್ಳು ಹುಡುಗಿ ಹೋಗ್ತಿದ್ದಲ್ಲ ತೆಳಗೆ ಬೆಳಗ್ಗೆ, ಅವಳಿಗೆ ಚಾಕ್ಲೇಟ್ ಕೊಡ್ತೀಯಾ? ಅನ್ನ ಮತ್ತೆ ನನಗೆ ಓ ನಿಂಗೆ ಅಲ್ಲ ಪುಟಿ. ಪುಟಿ ಒಂದು ಕೆಲಸ ಮಾಡು, ಆ ಚಾಕ್ಲೇಟ್ ನಿಂಗೆ ಕೊಡ್ತೀನಿ, ಮೊದಲು ಇದನ್ನು ಕೊಟ್ಬಿಟ್ಟು ಬಾ. ಹಾ ಅನ್ನ. ಯಾವುದು ನಂದು, ನಾನು ಕೊಡಲ್ಲ. ನಿನಗೆ ಆಮೇಲೆ ಕೊಡಿಸ್ತೀನಪ್ಪ. ಸರಿ ಪುಟಿ, ನೀ ಕೊಟ್ಟು ಬಾ. ಅಕ್ಕ ಅಕ್ಕ ಅನ್ನ ಕೊಟ್ಟಿದ್ದಾನೆ. ಐ ಚಾಕ್ಲೇಟು. ಯಾಕೋ ಅನ್ನೋರು ಚಾಕ್ಲೇಟ್ನ ಹುಡುಗಿ ಕೈಯಲ್ಲಿ ಕೊಟ್ಟು ಕಳಿಸಿರೋದು? ತಾವೇ ಕೊಟ್ಟಿದ್ರೆ ಏನಾಗ್ತಿತ್ತು? ಅಣ್ಣವರು ಮನೋರಥದಲ್ಲಿದ್ದಾರೆ. ಓಹೋ, ಯಾಕೋ? ಅಣ್ಣ ರಾತ್ರಿ ನಿದ್ದೆಗೆಟ್ಟು ವಿಚಾರ ಮಾಡಿದ್ರು, ಚಾಕ್ಲೇಟಿಗೆ ಒಂದು ಡೈಲಾಗ್ ಹೊರಲೇ ಇಲ್ಲ. ಅದಕ್ಕೆ ಮೌನವ್ರತ ಆಚರಿಸಿದ್ದಾರೆ. ಓಹೋ, ನಮ್ಮ ಹುಡುಗರು ಹುಡುಗಿಯರನ್ನ ಇಂಪ್ರೆಸ್ ಮಾಡೋಕ್ಕೆ ಏನೆಲ್ಲ ಮಾಡ್ತಾರೆ. ನಮ್ಮ ಹುಡುಗ 2 ದಿನ ಆಯಿತು ನಿದ್ದೆನೇ ಮಾಡ್ತಿಲ್ಲ. ನನಗೂ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ, ಕಾರಣ ನಿಮ್ಮ ಫ್ರೆಂಡ್ನ ಇಂಪ್ರೆಸ್ ಮಾಡೋಕ್ಕೆ. ಓ ಇದಾ ಮ್ಯಾಟ್ರು? ಈ ವಿಷಯದಲ್ಲಿ ನನ್ನಲ್ಲಿ ತುಂಬ ಅಸೂಯೆ ಇದೆ ಕಣೆ. 6 ಅಡಿ 9 ಅಡಿ ಗೊಂಬೆ ಕೊಡೋಕ್ಕೆ ಬರಲ್ಲ ಅಂತಲ್ಲ, ಕೊಟ್ಟು ಇಂಪ್ರೆಸ್ ಮಾಡೋನು ನಾನಲ್ಲ, ನನ್ನನ್ನೇ ಗೊಂಬೆ ಅನ್ಕೋ. ಯಾಕಂದರೆ ನೀನು ಮುದ್ದಾಡಿದ್ರು ನನ್ನನ್ನೇ ಮುದ್ದಾಡಬೇಕು, ಅಪ್ಕೋದಿದ್ರು ನನ್ನನ್ನೇ ಅಪ್ಕೋಬೇಕು. ಒಂದು ವೇಳೆ ಕೋಪ ಮಾಡ್ಕೊಂಡು ಜಗಳ ಮಾಡೋದಿದ್ರು ನನ್ನ ಜೊತೆನೇ ಮಾಡಬೇಕು, ಹೊರತು ಗೊಂಬೆ ಜೊತೆ ಅಲ್ಲ. ಪ್ರೀತಿಯಲ್ಲಿ ನಂಬಿಕೆ ಮುಖ್ಯ. ನಂಬಿಕೆ ಇಲ್ಲದೆ ಪ್ರೀತಿ ಇರಲ್ಲ. ಪ್ರಾಮಿಸ್ ಡೇ ದಿನ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಪ್ರೀತಿ ಮಾಡಿ ನೋಡು. ನಂಬಿಕೆ ದ್ರೋಹ ಮೋಸ ಅನ್ನೋ ಪದ ನಿನ್ನ ಕಿವಿಗೂ ಬೆಳೆದಿರೋ ಥರ ನೋಡ್ಕೋತೀನಿ. ಏ ಇವನೇನೆ ಹೋದ ಜನ್ಮದಲ್ಲಿ ಏನಾದರೂ ಕವಿಯಾಗಿ ಹುಟ್ಟಿದ್ನಾ? ಇಷ್ಟು ಚೆನ್ನಾಗಿ ಕವಿತೆ ಹೇಳ್ತಾನೆ. ಇವತ್ತು ಹಗ್ ಡೇ, ಹಾಗಂತ ನೀನು ಹಗ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಅನ್ಕೋಬೇಡ. ನೀನು ನನ್ನ ಹಗ್ ಮಾಡೋ ಅಂತಲೂ ಹೇಳ್ತಾ ಇಲ್ಲ. ನಿನ್ನ ಕಣ್ಣಲ್ಲಿರೋ ಆ ಕೋಪನ ಕಡಿಮೆ ಮಾಡಿ ಹಾಗೆ ಸ್ವಲ್ಪ ಹೊತ್ತು ನೋಡು, ಅಷ್ಟು ಸಾಕು. ತಬ್ಬಿ ಮುದ್ದಾಡಿದಷ್ಟು ಖುಷಿ ಆಗುತ್ತೆ. ಏ ಬಾರೆ, ಇವ್ ದಿನ ಇದ್ದಿದ್ದೆ. ಮಗ ಇವತ್ತು ಕಿಸ್ ಡೇ. ಹೆದರಬೇಡ, ನಂಬಿಕೆ ಇಡು ನನ್ನ ಮೇಲೆ. ಪ್ರೀತಿಸಿದ ಹುಡುಗಿ ಪರ್ಮಿಷನ್ ಕೊಟ್ಟರು ಮದುವೆ ಆದಮೇಲೆ ಮುಟ್ಬೇಕು ಅನ್ನೋ ಸಂಸ್ಕೃತಿಯಲ್ಲಿ ಬೆಳೆದವ್ ನಾನು. ಇವತ್ತು ವ್ಯಾಲೆಂಟೈನ್ಸ್ ಡೇ, ಹಾಗಂತ ನಿಂಗೆ ಪ್ರಪೋಸ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅನ್ಕೋಬೇಡ. ವ್ಯಾಲೆಂಟೈನ್ಸ್ ಡೇ ದಿನ ಎಲ್ಲ ಪ್ರೇಮಿಗಳು ಪ್ರೀತಿಸಿ ಒಂದಾಗ್ತಾರೆ, ಆದರೆ ನಾವು ದೂರ ಆಗ್ತಿದ್ದೀವಿ. ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ಳು, ಬಲವಂತದಿಂದ ಪ್ರೀತಿನ ಪಡ್ಕೋಬೇಡ, ಬಲವಂತದಿಂದ ಪಡೆದ ಪ್ರೀತಿ ಯಾವತ್ತೂ ಸಿಗಲ್ಲ. ನೀ ಎಷ್ಟೇ ಪ್ರೀತಿ ಕೊಟ್ಟರೂ ಕೊನೆಗೆ ಬಿಟ್ಟೋಗ್ತಾರೆ ಅಂತ. ಅದಕ್ಕೆ ಕೊನೆಯದಾಗಿ ಬಾ ಹೇಳೋಗೋಣ ಅಂತ ಬಂದೆ. ಸಾರಿ ನಿನ್ನ ಹಿಂದೆ ಬಂದಿದ್ದಕ್ಕೆ, ಸಾರಿ ನಿನ್ನ ಕಾಡಿಸಿದ್ದಕ್ಕೆ, ಸಾರಿ ನಿನ್ನ ಪ್ರೀತಿ ಮಾಡಿದ್ದಕ್ಕೆ. ಬಾಯ್. ಮನು, ಮನು,
ನಾನು ಪ್ರೀತಿ ಮಾಡ್ತೀನಿ ಅಂತಿದೀಯಾ? ನನ್ನ ಕಣ್ಣಲ್ಲಿ ನಿನ್ನ ಮೇಲಿರೋ ಪ್ರೀತಿ ಕಾಣ್ತಾ ಇಲ್ವಾ?